ಭಾರತದ ಇತಿಹಾಸದಲ್ಲಿಯೇ ದೀರ್ಘವಾಗಿ ಪ್ರಧಾನಿಯಾಗಿ ನರೇಂದ್ರ ಮೋದಿ 12 ವರ್ಷ ಪೂರೈಸಿದ್ದಕ್ಕೆ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಟ್ಟಣದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಸಿ ನೆಟ್ಟು ಸಂಭ್ರಮಾಚರಣೆ ಮಾಡಿದರು. ಜಿಲ್ಲಾ ಉಪಾಧ್ಯಕ್ಷ ಸಿಕೆ ಗಿರೀಶ್ ಮಾತನಾಡಿ, ಈ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ದೇಶದ ಪ್ರಗತಿಗಾಗಿ 4399 ದಿನಗಳ ಕಾಲ ನಿರಂತರ ಸೇವೆ ಸಲ್ಲಿಸಿದ ಚುನಾಯಿತ ಪ್ರತಿನಿಧಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪ್ರಧಾನಿ ನರೇಂದ್ರ ಮೋದಿ ಅವರು ಜವಾಹರಲಾಲ್ ನೆಹರು ಅವರ ದಾಖಲೆಯನ್ನು ಮುರಿದು ಅತ್ಯಂತ ದೀರ್ಘಾವಧಿ ಸೇವೆ ಸಲ್ಲಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಈ ದಿನ ನಾವೆಲ್ಲ ಹೆಮ್ಮೆ ಪಡುವ ವಿಚಾರ. ಹಿಂದೆ ಕಾಂಗ್ರೆಸ್ ಸರ್ಕಾರ ಅವರ ಕುಟುಂಬದವರೇ ಆಳುತ್ತಿದ್ದರು. ಪ್ರಜಾಪ್ರಭುತ್ವ ಆಸೆಗೊಂಡಂತೆ ನರೇಂದ್ರ ಮೋದಿ ಅವರು 12 ವರ್ಷಗಳ ಕಾಲ ಸತತವಾಗಿ ಅಧಿಕಾರದಲ್ಲಿ ಇದ್ದಾರೆ ಎಂದರು. ಕೋಟೆ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಂದ್ರದ ನರೇಂದ್ರ ಮೋದಿಜಿಯವರ ಸರ್ಕಾರ ಇಂದಿಗೆ ಬಂದು 12 ವರ್ಷಗಳಾಗಿದೆ. ಈ 12 ವರ್ಷಗಳ ಅವಧಿಯಲ್ಲಿ ಅತಿ ಹೆಚ್ಚು ದಿನಗಳು ಅಂದರೆ 4539 ದಿನಗಳ ಕಾಲ ನರೇಂದ್ರ ಮೋದಿಜಿಯವರು ಅಧಿಕಾರವನ್ನು ನಡೆಸಿದ್ದಾರೆ. ಹಿಂದೆ ಜವಾಹರಲಾಲ್ ನೆಹರೂರವರು ಏನು ಅವರ ಒಂದು ಅಧಿಕಾರಾವಧಿ ಇತ್ತು, 4339 ದಿನಗಳ ಅವಧಿ ನಂತರ 38 ದಿನಗಳ ನಂತರ ನರೇಂದ್ರ ಮೋದಿಜಿಯವರು ಇವತ್ತು ಅವರ ಒಂದು ಸಾಧನೆಯನ್ನು ಹಿಂದಿಕ್ಕಿ ಇವತ್ತು ಅತಿ ಹೆಚ್ಚು ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಆಡಳಿತದಲ್ಲಿರ್ತಕ್ಕಂಥ ವ್ಯಕ್ತಿಯಾಗಿ ಇವತ್ತು ರೂಪುಗೊಂಡಿದ್ದಾರೆ. ಇವತ್ತು ನಮಗೆಲ್ಲ ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರ. ಹಿಂದೆ ಎಲ್ಲ ಹೇಳ್ತಾ ಇದ್ರು ಕಾಂಗ್ರೆಸ್ ಸರ್ಕಾರ 10 ವರ್ಷ ಆಳ್ತಾ ಇತ್ತು, 50 ವರ್ಷ ಆಳ್ತಾ ಇತ್ತು, ಅವರ ಕುಟುಂಬದವರೇ ಆಳ್ತಾ ಇದ್ರು. ಇವತ್ತು ಪ್ರಜಾಪ್ರಭುತ್ವದ ಒಂದು ಆಶಯಗೊಂಡಂತೆ ನರೇಂದ್ರ ಮೋದಿಜಿಯವರು ಇವತ್ತು 12 ವರ್ಷಗಳ ಕಾಲ ಸತತವಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿಯಾಗಿ ಇವತ್ತು ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ಇದೊಂದು ಆದರ್ಶಪ್ರಾಯವಾಗಿದೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನರೇಂದ್ರ ಮೋದಿಜಿಯವರಿಗೆ ಇನ್ನೂ ಹೆಚ್ಚಿನ ಭಗವಂತ ನಮ್ಮ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಕೂಡ ಎಲ್ಲರೂ ಕೂಡ ಇವತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಭಗವಂತ ಹೆಚ್ಚಿನ ಆಯಸ್ಸು ಅಧಿಕಾರ ಇನ್ನೂ ಹೆಚ್ಚಿನ ಕೊಡೋದ್ರ ಮುಖೇನ ಇನ್ನೂ ಹೆಚ್ಚಿನ ಅಭಿವೃದ್ಧಿ ತಗೊಂಡು ಹೋಗೋದಕ್ಕೆ ಭಾರತ ದೇಶದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ತಗೊಂಡೋದಕ್ಕೆ ಭಗವಂತ ಶ್ರೀ ವೀರಾಂಜನೇಯ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಬಯಸ್ತೇನೆ. ನಂತರ ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿ ಟಿ ವೆಂಕಟೇಶ್ ಮಾತನಾಡಿ, ನರೇಂದ್ರ ಮೋದಿ ಅವರು 12 ವರ್ಷದ ಅವಧಿಯಲ್ಲಿ ವಿಶ್ವದಲ್ಲೇ ನಂಬರ್ 1 ದೊಡ್ಡಣ್ಣ ಎಂದು ಹೆಸರು ಪಡೆದಿದ್ದಾರೆ. ದೇಶಾದ್ಯಂತ ಅವರಿಗೆ ಅಭೂತಪೂರ್ವ ಸ್ವಾಗತಗಳನ್ನು ಹೊರ ದೇಶಗಳಲ್ಲಿ ಕೊಡುತ್ತಾರೆ. ಭಾರತ ದೇಶದಲ್ಲಿ ಇಂತಹ ಪ್ರಧಾನಿ ಪಡೆದಿರುವುದು ನಮ್ಮ ಹೆಮ್ಮೆ ಎಂದರು. 12 ವರ್ಷಗಳ ಸುದೀರ್ಘ ಕಾಲ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಇವತ್ತು ಭಾರತ ದೇಶ ಇಡೀ ಪ್ರಪಂಚದಲ್ಲೇ ಮಾದರಿಯಾಗಿ ಏನು ನಮ್ಮ ಗಿರೀಶಣ್ಣವ್ರು ಹೇಳ್ದಂಗೆ 50 ವರ್ಷಗಳ ಕಾಲ ಕಾಂಗ್ರೆಸ್ ಆಳ್ವಿಕೆ ನಡೆಸಿದ್ರು ಕೂಡ ಇವರು ಇತ್ತೀಚೆಗೆ ಬಂದು 12 ವರ್ಷಗಳ ಅವಧಿನಲ್ಲಿ ನಂಬರ್ 1 ವಿಶ್ವಕ್ಕೆ ನಂಬರ್ 1 ದೊಡ್ಡಣ್ಣ ಅಂತ ಒಂದು ಹೆಸರು ತಗೊಂಡು ದೇಶಾದ್ಯಂತ ಅವ್ರಿಗೆ ಅಭೂತಪೂರ್ವವಾದಂಥ ಸ್ವಾಗತಗಳನ್ನು ಹೊರದ ದೇಶದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಭಾರತ ದೇಶದಲ್ಲಿ ಇಂಥ ಪ್ರಧಾನಿ ಪಡೆದಿರೋದು ನಾವು ಹೆಮ್ಮೆ, ನಾವು ಧನ್ಯರು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಆ ಭಗವಂತ ಅವ್ರಿಗೆ ಇನ್ನೂ ಭಾರತ ದೇಶದ ಇನ್ನೂ ಮುಂದಕ್ಕೆ ಕೊಂಡೊಯ್ಯಲು ಅವ್ರಿಗೆ ಶಕ್ತಿಯನ್ನು ಕೊಡಲಿ ಅಂತ ವೀರಾಂಜನೇಯ ಅಂತ ಹೇಳಿ ಇವತ್ತು ಪ್ರಾರ್ಥನೆ ಮಾಡ್ತಾ ನಮ್ಮ ಕೋಟೆ ಮಂಡಲ ವತಿಯಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಸೇರಿ ಇವತ್ತು ಅವ್ರಿಗೆ ಒಂದು ಪೂಜೆಯನ್ನು ಅವರ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿದ್ದೀವಿ. ಅವ್ರಿಗೆ ಮುಂದೆ ಭಗವಂತ ಒಳ್ಳೇದು ಮಾಡಲಿ, ದೇಶದ ಸೇವೆ ಮಾಡಲಿ, ಇನ್ನೂ ಉನ್ನತ ಮಟ್ಟಕ್ಕೆ ನಮ್ಮ ಭಾರತ ದೇಶನ ಕೊಂಡೊಯ್ಯಲಿ, ಅವ್ರಿಗೆ ಸೇವೆ ಮಾಡಲು ಅವ್ರಿಗೆ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೇವೆ. ನಂತರ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷ ಸೈಯದ್ ಅಕ್ರಂ ಪಾಷಾ ಮಾತನಾಡಿದರು. ಕೋಟೆ ತಾಲೂಕು ಮೈಸೂರು ಜಿಲ್ಲಾ ಗ್ರಾಮಾಂತರದಲ್ಲಿ ನಾವು ಏನು ಒಂದು ನರೇಂದ್ರ ಮೋದಿಜಿನ 12 ವರ್ಷ ಅವಧಿನ ಒಳ್ಳೆ ಆಡಳಿತನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವರಿಗೆ ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಹೊಂದಾಣಿಕೆಯಿಂದ ಹೋಗ್ತಾ ಇದ್ದೀವಿ. ಒಳ್ಳೆ ಆಡಳಿತ ಕೊಡ್ತಾರೆ. ಹೊರಗಡೆ ಎಲ್ಲ ನೋಡೋಕೆ ಹೋದರೆ ನಮ್ಮ ದೇಶ ಸುರಕ್ಷಿತ ಆಗಿದೆ, ನಾವೆಲ್ಲ ಸುರಕ್ಷಿತವಾಗಿದ್ದೀವಿ. ಈಗ ಕಾಂಗ್ರೆಸ್ ಸರ್ಕಾರನ ಇಷ್ಟ ಆಡಳಿತ ಮಾಡುವಾಗ ಕುಸಿತಿತ್ತು. ಈಗ ಆರ್ಥಿಕವಾಗಿ ನಮ್ಮ ಮೋದಿಜಿನ ಮುಂದೆ ತಂದಿದ್ದಾರೆ. ನಮ್ಮ ದೇಶ ಸುರಕ್ಷಿತವಾಗಿದೆ. ಅವ್ರಿಗೆ ದೇವರು ಆರೋಗ್ಯ ಆಯುಸ್ಸನ್ನ ನೀಡಲಿ ಅಂತ ನಾವು
ಅವ್ರಿಗೆ ರಕ್ಷಣೆ ಇದೆ ಅಂತ ಮಾತಾಡಿ. ಅಲ್ಪಸಂಖ್ಯಾತರಿಗೂ ರಕ್ಷಣೆ. ಅಲ್ಪಸಂಖ್ಯಾತರನ್ನ ನಮ್ಮ ದೇಶದಲ್ಲಿ ಒಳ್ಳೆ ಸುರಕ್ಷಿತವಾಗಿ ಬಾಳಕ್ಕೆ ಮತ್ತು ಎಲ್ಲರೂ ಹೊಂದಾಣಿಕೆಯಿಂದ ಹೋಗೋಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಗಡಿ ಸಹ ಗಡಿಯಲ್ಲೂ ಸಹ ಎಲ್ಲನೂ ರೀತಿಯ ಸೌಲಭ್ಯ ಅವರು ಒಂದು ಭದ್ರತೆಯನ್ನು ಕೊಟ್ಟು ನಮ್ಮ ಸುರಕ್ಷಿತವಾಗಿದ್ದೀವಿ ಅಂತ ನಾವು ಹೇಳಿ ನಾವು ಮಾತಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದಿಸ್ತೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು, ವಿವಿಧ ಮಂಡಳಗಳ ಮುಖಂಡರು ಉಪಸ್ಥಿತರಿದ್ದರು.